ಆಹಾ, ಫಸ್ಟ್ ಕ್ಲಾಸ್ ಚಿತ್ರಾನ್ನ. ಅದಾದಮೇಲೆ ಇವರು ಇವತ್ತು ನೈಟ್ ಡಿನ್ನರ್ ಹೊರಗಡೆ ಹೋಗೋಣ, ಮನೇಲಿ ಏನು ಮಾಡಬೇಡ ಅಂತಂದರು. ಹಾಗಾಗಿ ಇವಾಗ ರೆಡಿಯಾಗಿ ಅಲ್ಲೂ ಕೂಡ ಹೋಗ್ತಾ ಇದ್ದೀವಿ. ಸೊ ನಮ್ಮ ಆಲ್ ಟೈಮ್ ಫೇವ್ರೇಟ್ ಹಾಗೆ ಒನ್ ಆಫ್ ದ ಬೆಸ್ಟ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಅಂದರೆ ಸಾಯಿ ಎಲಿಗೆನ್ಸ್ ನಮ್ಮ ಚಿಕ್ಕೋಡಿಲಿ. ಹಾಗಾಗಿ ಇವತ್ತು ಅಲ್ಲೇ ಬಂದಿದ್ದೀವಿ. ಹಾಗೆ ಇದು ನನ್ನ ಫೇವ್ರೇಟ್, ಇದು ಚಿಕನ್ ತಂದೂರಿ ಟಿಕ್ಕಾ, ಚಿಕನ್ ಡ್ರೈ ಚಿಕನ್, ಚಿಕನ್ ಸುಕ್ಕ, ಚಿಕನ್ ಲಾಲಿಪಾಪ. ನೋಡಿ ಇವ್ರದ್ದು ಆಟ. ಶೇಕೇನ್ ಕೊಡಿಸ್ರಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಿನ್ನೆ ಸಂಡೇ, ನಿನ್ನೆನೇ ಬಂದಿರೋದು ನಾನು ಬಿಜಾಪುರದಿಂದ. ಇವರು ಇವತ್ತು ಹೋಗ್ತಾ ಇದ್ದೆ, ಮಂಡೇ ಬೇಡ ಇವತ್ತೊಂದು ದಿನ ಇರು, ನಿನ್ನೆ ನಿಂತಂಗೆ ಆಗಿಲ್ಲ ಅಂತಂದರು. ಹಾಗಾಗಿ ಇವತ್ತೊಂದು ದಿನ ಇದ್ದು ನಾಳೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಸಾಹೇಬರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಈ ಕಡೆ ಇನ್ನೂ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಚಿತ್ರಾನ್ನ, ರೊಟ್ಟಿ ರೆಡಿಯಾಗಿದೆ. ಆಮೇಲೆ ಕಡಲೆ ಪಲ್ಯನ ಮಾಡಿದ್ದೀನಿ, ಇವ್ರ ಫೇವ್ರೇಟ್ ಅಂಥೇಳಿ. ಹೆಂಗಾಗೈತಿ ಪಲ್ಯ ರೊಟ್ಟಿ? ಸೂಪರ್ ಆಗಿದೆಯಾ? ಊರಿಗೆ ಹೋಗಿ ಅಕ್ಕಿ ಅದು ತೊಗೊಂಡು ಬಂದರು ಇವರು ಇವಾಗ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ಇರು ಅಂತಂದರು, ಮತ್ತು ಇನ್ನೂ ಸ್ವಲ್ಪ ಕೆಲಸನೂ ಇತ್ತು. ಇವರಿಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಅದು ಏನೂ ಇಲ್ಲ, ಹಾಗಾಗಿ ಮಧ್ಯಾಹ್ನ ಚೂಡ ಅದು ಮಾಡಬೇಕು. ಹಾಗೆ ಸ್ವಲ್ಪ ಹಸಿ ಖಾರ ಅದು ಮಾಡಿಟ್ರೆ ಯಾವಾಗಲಾದರೂ ರೈಸ್ ಮಾಡ್ಕೊಂಡ್ರೆ ಅದು ರೊಟ್ಟಿಗೆ ತಿಂತಾರೆ ನೆಂಚ್ಕೊಂಡು. ಹಾಗಾಗಿ ಅದೆಲ್ಲದನ್ನು ಇವತ್ತು ಮಾಡ್ತೀನಿ. ಓಕೆ, ಮತ್ತೇನು ಬೇಕು ನಿಮ್ಗೆ? ಸಾಕಷ್ಟ? ಸೊ ಇವಾಗ ಚಿತ್ರಾನ್ನ ರೆಡಿ ಆಗ್ತಾಯಿದೆ. ಬಾಕ್ಸ್ ಕೂಡ ಕಟ್ಟಿದ್ದೀನಿ. ಆಹಾ, ಫಸ್ಟ್ ಕ್ಲಾಸ್ ಚಿತ್ರಾನ್ನ. ಹೋಯ್ ಬರ್ರಿ. ಬಾಯ್. ಸೆಟ್ ಸೆಟ್ ರೊಕ್ಕಿ 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 ಸರಿ ಮಗನ. ಸೊ ಫ್ರೆಂಡ್ಸ್, ಇವರು ಇವಾಗ ಸ್ಕೂಲಿಗೆ ಹೋದರು. ಇನ್ನು ನೆಕ್ಸ್ಟು ನಂದು ಕೆಲಸ ಇದೆ. ಕಿಚನ್ ನೋಡಿ, ಎಲ್ಲ ಪಾತ್ರೆ ವಾಶ್ ಮಾಡಬೇಕು, ಇದೆಲ್ಲನೂ ಕಿಚನ್ ಕ್ಲೀನ್ ಮಾಡಬೇಕು. ಸೊ ಈ ಕಡೆ ಪೂಜೆ ಮಾಡಬೇಕು, ಇನ್ನೂ ಪೂಜೆ ಮಾಡಿಲ್ಲ. ಪೂಜೆ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಅದಾದಮೇಲೆ ಬಟ್ಟೆ ವಾಶದು ಮಾಡಬೇಕು. ಸೊ ನಿನ್ನೆ ಇವ್ರದ್ದು ತುಂಬ ಡ್ರೆಸ್ಸಸ್ ಇದ್ದು ಎಲ್ಲನೂ ವಾಶ್ ಮಾಡಿದ್ದೀನಿ. ಮಡಿಚಿಡೋಕ್ಕಾಗಿಲ್ಲ, ಎಲ್ಲನೂ ಹಿಂಗೆ ಬಿಸಾಕ್ಬಿಟ್ಟಿದ್ದೀನಿ. ಇವಾಗ ಅದೆಲ್ಲದನ್ನು ಮಡಿಚಿಡಬೇಕು. ಅದಾದಮೇಲೆ ನೆಕ್ಸ್ಟ್ ಇವತ್ತೇನು ಜಾಸ್ತಿ ಬಟ್ಟೆ ಇಲ್ಲ ಅವ್ರದ್ದು, ಡ್ರೆಸ್ಸಸ್ ಎಲ್ಲನೂ ವಾಶ್ ಮಾಡಿದ್ದೀನಿ. ಸೊ ನಾರ್ಮಲ್ ಬಟ್ಟೆ ಇದೆ, ಹಾಗಾಗಿ ಏನು ಬಾಳುತ್ತೆ ಟೈಮ್ ಇದೆಯಲ್ಲ. ಅದನ್ನು ಮುಗಿಸ್ಕೊಂಡು ಆಮೇಲೆ ಚೂಡಾದು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಫಸ್ಟಿಗೆ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಸೊ ಫ್ರೆಂಡ್ಸ್, ದೇವ್ರ ಪೂಜೆ ಎಲ್ಲ ಆಯಿತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆ ಆದಮೇಲೆ ದೇವ್ರನ್ನ ನೋಡಿ ಕಣ್ಣು ತುಂಬ್ಕೊಳ್ಳೋದೇ ಒಂದು ಫೀಲೇ ಬೇರೆ ಅದು. ಸೊ ಈ ಕಡೆ ಕಿಚನ್ ಕೂಡ ಎಲ್ಲ ಕ್ಲೀನಾಗಿದೆ, ಹಾಗೆ ಈ ಕಡೆ ಬೆಡ್ರೂಮ್ ಕೂಡ ಕ್ಲೀನಾಗಿದೆ. ಸೊ ಇವಾಗೇನೂ ಇಲ್ಲ, ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬಟ್ಟೆ ವಾಶ್ ಮಾಡಬೇಕು. ಹಾಗಾಗಿ ಚಿತ್ರಾನ್ನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಚಿತ್ರಾನ್ನ ಇದೆ, ಹಾಗೆ ನೀರು ಬಿಸಿನೀರು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನನಗೆ ನೀರು ಚೇಂಜ್ ಆಗಿದ್ದಕ್ಕೆ ಕೋಲ್ಡ್ ಆಯಿತು. ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ, ಆದರೆ ಕಡಿಮೆನೇ ಆಗಲಿಲ್ಲ. ಹಾಗಾಗಿ ಇವಾಗ ಊರ ಕಡೆ ಬಂದೇ ತೋರಿಸ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಮತ್ತು ಇಲ್ಲಿ ನೀರು ಕುಡಿದು ಮತ್ತೆ ವಾಪಸ್ ಅಲ್ಲಿ ಹೋದ್ಮೇಲೆ ಮತ್ತೆ ಕೋಲ್ಡ್ ಅದು ಆಗೋದು ಬೇಡ ಅಂಥೇಳಿ ಇಲ್ಲಿ ಬಿಸಿನೀರನ್ನೇ ಕುಡಿತಾ ಇದ್ದೀನಿ. ಮತ್ತು ಅಲ್ಲಿ ಕೂಡ ಬಿಸಿನೀರನ್ನೇ ಕುಡಿತಾ ಇದ್ದೆ, ಅಂದರೂ ಕೂಡ ಕೋಲ್ಡ್ ಆಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಟೈಮ್ ನೋಡಿ, ಇವಾಗ 11:25 ಆಗಿದೆ ಟೈಮು. ಈ ಕಡೆ ಬಿಗ್ ಬಾಸ್ ಶುರುವಾಗಿದೆ. ರಿಪೀಟ್ ಟೆಲಿಕಾಸ್ಟ್ ನಾಳೆ ಸೊ ನಿನ್ನೆ ನಡೆದಿರೋ ರಿಪೀಟ್ ಟೆಲಿಕಾಸ್ಟ್ ಇದೆ. ನಿನ್ನೆ ನೋಡೋಕ್ಕಾಗಲಿಲ್ಲ. ಸೊ ಯಾವಾಗಲಾದರೂ ಬಂದಿದ್ದೀನಿ, ಮಿಸ್ ಮಾಡೋದು ಬೇಡ ಅಂಥೇಳಿ ನೋಡ್ತಾ ಇದ್ದೀನಿ. ಅಲ್ಲಿ ಹೆಂಗಾಗ್ತಿತ್ತಂದರೆ ಬೆಳಗ್ಗೆ 7 ಗಂಟೆಗಂದ್ರೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಇಲ್ಲಿ ನೋಡಿ 11:30 ಆಗಿದೆ, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದೇ ಮನೆಗೂ ಅಲ್ಲಿ ಇರೋದೇ ಡಿಫ್ರೆನ್ಸ್. ಇಲ್ಲಿದ್ರೆ ಹೆಂಗಾಗುತ್ತೆ, ಹೀಗೆ ಕಂಟಿನ್ಯೂ ಆಗಿ ವರ್ಕ್ ಆಗುತ್ತೆ, ಹಾಗಾಗಿ ಟೈಮ್ ಸಿಗೋದಿಲ್ಲ ಸ್ಟಡಿ ಮಾಡೋದಕ್ಕೆ. ಅಲ್ಲಾದರೆ ಹೆಂಗಾಗುತ್ತೆ, ಸ್ವಲ್ಪ ಗೈಡೆನ್ಸ್ ಸಿಗುತ್ತೆ, ಅದ್ರ ಜೊತೆಗೆ ಟೈಮ್ ಕೂಡ ಸಿಗುತ್ತೆ ಸ್ಟಡಿ ಮಾಡೋಕ್ಕೆ. ಹಾಗಾಗಿ ಪಾಪ ಇವರು, ನಾನು ರಿಸ್ಕ್ ತೊಗೊಳ್ತೀನಿ, ನಾನೆಲ್ಲ ಮನೆ ಜವಾಬ್ದಾರಿ ನೋಡ್ಕೊಳ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಹೋಗಿ ಸ್ಟಡಿ ಮಾಡು ಅಂತ ಹೇಳಿ ಅಂದರು. ನಂದು ಹಣೆ ಬರಹ ದೈವ ಚೆನ್ನಾಗಿದೆ, ಅದಕ್ಕೆ ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಅಂತ ಅನ್ಬೋದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆ ಚೂಡ ಎಲ್ಲ ಮಾಡಿಡ್ತೀನಿ. ಪಾಪ ಸ್ನ್ಯಾಕ್ಸ್ ಏನೂ ಇಲ್ಲ, ಸ್ಕೂಲಿಂದ ಬಂದಮೇಲೆ ಹೆಂಗಾಗುತ್ತೆ
ನಾನು ಇದ್ದಾಗ ಹೆಂಗಾಗ್ತಿತ್ತು, ಏನಾದರೂ ನಾನು ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ಮಾಡಿಡ್ತಿದ್ದೆ, ಬಂದಮೇಲೆ ತಿಂತಿದ್ರು, ಆಮೇಲೆ ಆರಾಮಾಗಿ ಟ್ಯೂಷನ್ ತೊಗೊಳ್ತಿದ್ರು. ಆದರೆ ಇವಾಗ ಹಂಗಿಲ್ಲಲ್ಲ ಪರಿಸ್ಥಿತಿ. ಬರಬೇಕು, ಬಂದಮೇಲೆ ಮತ್ತೆ ಕಸ ಗುಡಿಸ್ಬೇಕು, ಅದಾದಮೇಲೆ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಆಮೇಲೆ ತಿನ್ನಕ್ಕಂತ್ರ ಏನೂ ಇರೋದಿಲ್ಲ. ಅಷ್ಟರಲ್ಲಿ ಹುಡುಗರು ಬಂದಿರ್ತವೆ, ಟ್ಯೂಷನ್ ಹೇಳಬೇಕು. ಟ್ಯೂಷನ್ ಹೇಳೋದು ಮುಗಿಸಿದ ಮೇಲೆ ಅವನಿಗೇನಾದರೂ ಊಟಕ್ಕೆ ಮಾಡಿ ಇವ್ರೇನಾದರೂ ಮಾಡಿಕೊಂಡು ಪಾಪ ಫುಲ್ಲು ದಣಿವಾಗ್ತಿದೆ ಅವರಿಗೆ. ಹಾಗಾಗಿ ಇವಾಗ ಚೂಡ ಅದು ಏನಾದರೂ ಒಂದು ಸ್ವಲ್ಪ ಮತ್ತೆ ಬೇರೆದು ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತು ಎಲ್ಲ ಸ್ನ್ಯಾಕ್ಸ್ನು ಮಾಡ್ತೀನಿ. ಆಮೇಲೆ ನೋಡೋಣ ಸಾಯಂಕಾಲ ಏನಾದರೂ ನಾನ್ ವೆಜ್ ಮಾಡು ಅಂದರೆ ನಾನ್ ವೆಜ್ ಮಾಡ್ತೀನಿ. ಅವರಿಗೆ ಇವಾಗ ರೊಟ್ಟಿ ಪಲ್ಯ ಈ ಥರದ್ದೇ ಬೇಕಾಗಿದೆ ತಿನ್ನೋದಕ್ಕೆ. ಹಾಗಾಗಿ ಅದನ್ನೇ ಮಾಡಿಕೊಟ್ಟೆ ಬೆಳಗ್ಗೆ ನಾನು. ಸೊ ಅವ್ರು ಅದನ್ನೇ ಹೇಳ್ತಿದ್ದಾರೆ 15 ಡೇಸ್ಗೆ ಒಂದು ಸಲ ಬಂದು ಹೋಗು, ಚೆನ್ನಾಗಿರುತ್ತೆ ಅಂತ. ನನಗೂ ಅನ್ನಿಸ್ತಿದೆ, 1-2 ಡೇಸ್ ಕ್ಲಾಸ್ ಮಿಸ್ ಆದರೂ ಅದನ್ನು ಅಲ್ಲೇ ರಿಕವರಿ ಮಾಡ್ಕೊಳ್ಬೋದು, ನಾನು ಹೋದ್ಮೇಲೆ ಕವರ್ ಮಾಡ್ಬೋದು. ಸೊ 15 ಡೇಸ್ಗೆ ಒಂದು ಸಲ ಬಂದರೆ ಹೆಂಗಾಗುತ್ತೆ, ಇವರಿಗೂ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ, ಮನೇನೂ ಸ್ವಲ್ಪ ನೀಟ್ ಇಟ್ಟಂಗೆ ಆಗುತ್ತೆ. ಕಂಪ್ಲೀಟಾಗಿ ಇವ್ರ ಮೇಲೆ ಜವಾಬ್ದಾರಿ ಬಿಟ್ಟು 4 ತಿಂಗಳು ಆ ಕಡೆ ಹೋದರೆ ಮನೆ ಅಷ್ಟು ಕ್ಲೀನ್ ಆಗೋದಿಲ್ಲ. ಯಾಕಂದರೆ ಗಂಡು ಮಕ್ಕಳಿಗೆ ಅಷ್ಟು ಹೆಣ್ಮಕ್ಳು ಮಾಡಿದಷ್ಟು ಡೀಪ್ ಕ್ಲೀನಿಂಗ್ ಮಾಡೋಕ್ಕೂ ಬರೋದಿಲ್ಲ. ಹಾಗಾಗಿ ನೋಡೋಣ 15 ಡೇಸಿಗೆ ಒಂದು ಸಲ ಬರೋದಕ್ಕೆ ಟ್ರೈ ಮಾಡ್ತೀನಿ. ಬಂದೆ ಅಂದರೆ ಇವ್ರದ್ದು ಬಟ್ಟೆ ವಾಶ್ ಮಾಡಿಕೊಡೋದಾಗ್ಬೋದು, ಮನೆ ಕ್ಲೀನ್ ಮಾಡೋದಾಗ್ಬೋದು. ಹಾಗೆ ನಾನು ಮಾಡಿದ ಅಡುಗೆನ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಅಂದರೆ ಅವ್ರಿಗೆ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ಹಾಗಾಗಿ ಪಾಸಿಬಲ್ ಆದರೆ 15 ಡೇಸ್ಗೆ ಒಂದು ಸಲ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿಗ್ ಬಾಸ್ ಶುರು ಆಯಿತು. ಇವಾಗೇನು ಅಲ್ಲಿ ಹೋದಾಗಿಂದ ಸೀರಿಯಲ್ ಇಲ್ಲ, ಬಿಗ್ ಬಾಸ್ ಇಲ್ಲ, ಏನೂ ಇಲ್ಲ. ನಾನು ಮಾತ್ರ ಎಷ್ಟು ಅಡಿಕ್ಟ್ ಅಂದರೆ ಎಲ್ಲ ಚಾನೆಲ್ನಲ್ಲಿ ಇರ್ತಕ್ಕಂಥ ಸೀರಿಯಲ್ಸ್ನ ನೋಡ್ತಾ ಇದ್ದೆ ನಾನು. ಅಂದರೆ ಈ ಕಡೆ ಇದನ್ನು ಮ್ಯಾನೇಜ್ ಮಾಡ್ಬೇಕು, ಅದನ್ನು ನೋಡ್ಬೇಕು, ಈ ಥರ ಆ ಚಾನೆಲ್ ಈ ಚಾನೆಲ್ ಎಲ್ಲನೂ ನೋಡ್ತಿದ್ದೆ. ಇವಾಗ ಟೋಟಲಿ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಏನೂ ನೋಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಚೂಡ ಅದು ಮಾಡಿದೆ. ಅದಾದಮೇಲೆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ಸಾಯಂಕಾಲ ಟ್ಯೂಷನ್ ಮುಗೀತು. ಟ್ಯೂಷನ್ ಮಕ್ಕಳ ಜೊತೆಗೆ ಭೇಟಿ ಆಗಬೇಕಂತಲೇ ಇವತ್ತು ನಿಂತಿದ್ದು ನಾನು ಸ್ಪೆಷಲಿ. ಸೊ ಅವ್ರನ್ನೂ ಕೂಡ ಮೀಟ್ ಮಾಡಿದೆ. ಇವಾಗ ಟೈಮ್ ಬಂದು 9 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಸೊ ರಾಕಿ ಅವರು ಇಲ್ಲೇ ಇದ್ದಾರೆ, ಇವರು ಇಲ್ಲೇ ಇದ್ದಾರೆ. ಎಲ್ಲಿ ಹೊಂಟಿದ್ದೀವಿ ಈಗ? ಹೊರಗಡೆ. ಎಲ್ಲಿ? ಹೊರಗಡೆ ಸುತ್ತಾಡಲಿಕ್ಕೆ, ಸ್ವಲ್ಪ ಸ್ಪೆಷಲ್ ಡಿನ್ನರ್ ಮಾಡಲಿಕ್ಕೆ. ಇವ್ರನ್ನ ಕರ್ಕೊಂಡು ಹೋಗೋದಾ? ಬೇಡ, ಅವ್ರದ್ದು ಆಲ್ರೆಡಿ ಊಟ ಆಗಿ ವಾಕಿಂಗ್ ಆಗಿ ಇವಾಗೆಲ್ಲ ಪೂರ್ತಿ ಕೆಲಸ ಮುಗಿದಿದೆ. ಏನು ಆರಾಮ್ ಇಲ್ಲೇ ಬಿಟ್ಟು ಹೋಗೋದೇನೇನ್ರಿ ಒಳಗೆ? ಹೌದು, ಯಾಕಂದ್ರೆ ಹೊರಗಡೆ ಮಂಗ್ಯ ಬಂದವು. ಅವ್ರೆ ನೈಟ್ ಇಲ್ಲೇ ಇವತ್ತು ಹೊಸ್ತೇದವ ಫುಲ್ ಏನ್ ಮಾಡಕದವ, ಇಲ್ಲೇ ಜಗಳಾಡಕದವ. ಇವ್ ಅನ್ಕ ಫುಲ್ ಡಿಸ್ಟರ್ಬೆನ್ಸ್ ಆಗ್ತೈತೆ. ಹೌದು, ಅದ್ರ ಸಂಬಂಧ ಇವ್ನು ಒಳಗೆ ಕಟ್ಟಬಹುದು, ಹೊರಗೆಲ್ಲ ಫುಲ್ ಬೊಗಳಾಕದವ. ಅಲ್ಲಿ ಏನ್ ಇದನ್ನ ಕಟ್ಟಿದಿರ್ಲಿ? ಅಲ್ಲಿ ಅರ್ವಿ ಕಟ್ಟ್ಯಾನ. ಎದಕ್ಕಂತಂದ್ರ ಇದು ಒಳಗಿನ ಲಾಕ್ ಆಗ್ಬಾರ್ದು. ಇದು ಹಿಂಗ ಅವ ಒಬ್ಬ ಲಾಕ್ ಅದ ಮಾಡ್ಕೊಂಡ ಆತಂದೇನ? ಹೌದು, ಹೋಗುದೇ ಇಲ್ಲ ಇದ್ರೊಳಗೆ. ತಲೆ ಭಾರಿ ಹೊಡ್ಸಿದಿರ್ಲಿ. ಚೂಡ ಹೆಂಗಾಗಿದ್ದು? ಚೆನ್ನಾಗಿದ್ರಿ? ಅಪ್ಪೆ, ಸೊ ಇಲ್ಲಿ ವಿಡಿಯೋದಾಗ ಕ್ಯಾಲೆಂಡರ್ ನೋಡೋಂತ ನೆನಪೈತೆ, ಹೊಸ ಕ್ಯಾಲೆಂಡರ್ ತೊಗೊಂಬರ್ರಿ. ಸೊ ಫ್ರೆಂಡ್ಸ್, ನಾನು ಮಾರ್ಕೆಟ್ಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು. ನಾಳೆ ನನಗೆ ಏನೇನೋ ತೊಗೊಂಡು ಹೋಗೋದಿದೆ. ಸೊ ಅದನ್ನೆಲ್ಲ ತೊಗೊಂಡು ಅದಾದಮೇಲೆ ಇವರು ಇವತ್ತು ನೈಟ್ ಡಿನ್ನರ್ ಹೊರಗಡೆ ಹೋಗೋಣ, ಮನೇಲಿ ಏನೂ ಮಾಡಬೇಡ ಅಂತಂದರು. ಹಾಗಾಗಿ ಇವಾಗ ರೆಡಿಯಾಗಿ ಅಲ್ಲೂ ಕೂಡ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಜರ್ನಿನ ಶುರು ಮಾಡೋಣ. ಪೇಟೆಗೆ ಹೋಗಿ ಬಂದು ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಬರೋಣ. ಸೊ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ನೈಟ್ ಡಿನ್ನರ್. ಸೊ ನಮ್ಮ ಆಲ್ ಟೈಮ್ ಫೇವ್ರೇಟ್, ಹಾಗೆ ಒನ್ ಆಫ್ ದ ಬೆಸ್ಟ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಅಂದರೆ ಸಾಯಿ ಎಲಿಗೆನ್ಸ್, ನಮ್ಮ ಚಿಕ್ಕೋಡಿಲಿ. ಹಾಗಾಗಿ ಇವತ್ತು ಅಲ್ಲೇ ಬಂದಿದ್ದೀವಿ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಇವರು ಬಾಯ್ಲ್ಡ್ ಎಗ್ ತಿನ್ನು, ಚೆನ್ನಾಗಿರುತ್ತೆ ಅಂತಂದು ಕೋಲ್ಡ್ ಕಡಿಮೆ ಆಗುತ್ತೆ ಅಂತೆ. ಹಾಗೆ ಇದು ನನ್ನ ಫೇವ್ರೇಟ್, ಇದು ಚಿಕನ್ ತಂದೂರಿ ಟಿಕ್ಕಾ. ಹಾಗಾಗಿ ಇದನ್ನು ತರಿಸಿದ್ದೀನಿ. ಮೇನ್ ಇದನ್ನು ತಿನ್ಬೇಕು ನಾನು ಇವತ್ತು. ನೋಡ್ತಾ ಇದ್ರೇ ಕಂಟ್ರೋಲ್ ಆಗ್ತಿಲ್ಲ, ಮಸ್ತ್ ಬರ್ತೈತಿ. ಇದರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ ಮಯೂನೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪುದೀನ ಚಟ್ನಿ ಕೂಡ ಇದೆ. ಎರಡನ್ನೂ ಸ್ವಲ್ಪ ನೆಂಚ್ಕೊಳ್ಳೋಣ. ಮಸ್ತ್, ಇದು ನನಗೆ ತುಂಬ ಇಷ್ಟ. ನೀವು ಏನಾದರೂ ಬಂದರೆ ಇದನ್ನು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಬರೀ ಇನ್ನೂ ಆರ್ಡ್ರ್ ಮಾಡಿದ್ದೀವಿ.
ಫಸ್ಟ್ ಸ್ಟಾರ್ಟರ್ ಇದನ್ನು ತರಿಸಿದ್ವಿ, ಬಾಯ್ಲ್ಡ್ ಎಗ್ಗು ಮತ್ತು ಟಿಕ್ಕಾ ತಂದರಿ. ಸೊ ಫ್ರೆಂಡ್ಸ್, ನಮ್ಮ ಥಾಲಿ ಆರ್ಡರ್ ಬಂದಿದೆ ರೀ. ಏನೇನೈತಿ ಹೇಳ್ರಲ್ಲ ಅದ್ರೊಳಗೆ? 2 ತಂದೂರಿ ರೊಟ್ಟಿ, ಚಿಕನ್ ಡ್ರೈ ಚಿಕನ್, ಚಿಕನ್ ಸುಕ್ಕ, ಚಿಕನ್ ಲಾಲಿಪಾಪ. ಎಲ್ಲಿ ತೋರಿಸ್ರಿ ಲಾಲಿಪಾಪ್? ನೋಡಿ ಲಾಲಿಪಾಪ್, ಲಾಲಿಪಾಪ, ಎಗ್ ಗ್ರೇವಿ, ಮುಂದೆ ಇದು ಚಿಕನ್ ಸುಕ್ಕ, ಮುಂದೆ ಇದು ಸಾಂಬಾರ, ಇದು ವೈಟ್ ರಸ, ಪಾಂಡ್ರ ರಸ್, ಮುಂದೆ ಸೋಲ್ ಕಡಿ, ಇದು ಕೋಸಂಬರಿ. ಇದ್ರೊಳಗೆ ಇದನ್ನು ಬರ್ತೈತೆ ರೈಸ್, ಕುಷ್ಕ ರೈಸ್. ಸೊ ಇನ್ನು ನಾನು ಆರ್ಡರ್ ಮಾಡಿದ್ದು ಬಿರಿಯಾನಿ ಇನ್ನೂ ಬಂದಿಲ್ಲ. ಒಂದು ವಿಷಯ, ನೀವು ಇವತ್ತು ಎದಕ್ಕೆ ಬಂದೆವು, ಏನು ವಿಶೇಷತೆ ಅಂತಲೇ ಹೇಳಲಿಲ್ಲ. ಇದು ನಿನಗೆ ಸಣ್ಣ ಪಾರ್ಟಿ, ನ್ಯೂ ಇಯರ್ಗೆ ನೀವು ಇರೋದಿಲ್ಲ ಬಿಜಾಪುರದಾಗ ಇರಕ್ಕೆ. ಸೊ ಅವಾಗ ನಿಮಗೆ ಪಾರ್ಟಿ ಮಿಸ್ ಆಗ್ಬಾರ್ದು. ನಾನು ನ್ಯೂ ಇಯರ್ಗೆ ಬರೋಕಿದ್ದೇನ್ರಲ್ಲ, ಬಂದ್ರೆ ಭಾಳ ಚಲೋ. ಮತ್ತು ಪಾರ್ಟಿ ಮಾಡೋದ ಬಂದ್ರೆ. ಅದಕ್ಕಾಗೆ ನಿಮ್ಗೆ ಸ್ಪೆಷಲ್ ಇದು ಪಾರ್ಟಿ. ನ್ಯೂ ಇಯರ್ ಸಂಡೇ ಇಲ್ಲರಿ, ಸಂಡೇ ಇದ್ರೆ ಬರ್ತೇನೆ ನಾ. ಚಾಲು ಮಾಡಲಿ ಸಂಡೇ, ನೀವು ಸ್ಟಾರ್ಟ್ ಮಾಡಿರಿ. ನನಗೆ ಟಿಕ್ಕಾ ತಿಂದು ನೀವೇನು ತಿನ್ನಲಿಲ್ಲ, ನಾನು ತಿಂದೇನೆ ಎಲ್ಲ ಅದ. ಹೊಟ್ಟೆ ತುಂಬೈತಿ. ಈಗ ಬಿರಿಯಾನಿ ಅಷ್ಟು ತಿನ್ನಕ್ಕೆ ನಾ. ಲಾಲಿಪಾಪ್ ಫಸ್ಟಿಗೆ ಟ್ರೈ ಮಾಡ್ತಾನೆ. ಚಲಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮದು ಬಿಸಿ ಬಿಸಿ ಬಿರಿಯಾನಿ ಬಂದಿದೆ. ಬಿರಿಯಾನಿ ಟೇಸ್ಟ್ ಮಾಡಬೇಕು. ಅವರೇ ಸರ್ವ್ ಮಾಡ್ತೀನಿ ಅಂದರು, ನಾನೇ ಬೇಡ ಅಂದೆ. ಯಾಕಂದರೆ ನಾನು ಪೀಸ್ ತಿನ್ನೋಕ್ಕೆ ಇಷ್ಟಪಡಲ್ಲ, ರೈಸ್ ತುಂಬ ಇಷ್ಟ. ಆದರೆ ಇಡ್ಲಿ ಒಂದು ಲೆಗ್ ಪೀಸ್ ಇದೆ. ಭರ್ಜರಿ ಬಿರಿಯಾನಿ ಬೇಟಿಂಗ್ ಮಾಡೋಣ ಮನೆ. ಹೆಂಗಾಗಿದೆ ನಾನು. ಆ ಫ್ಲೇವರೇ ಸೂಪರಾಗಿದೆ. ಪೀಸ್ ಫ್ಲೇವರ್ಫುಲ್. ಎಷ್ಟೈತೆ? ಮಸ್ತ್ ಸೂಪರ್ ಆಗಿದೆ. ಆಯ್ತು, ಈಗ ನೀವು ಅಂತ ಊಟ ಮಾಡು. ಊಟ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಸೊ ಭರ್ಜರಿ ಊಟ ಮಾಡಿದ್ದೀವಿ. ಇವಾಗ ಟೈಮ್ ನೋಡಿ ಎಷ್ಟಾಯಿತು, 11 ಗಂಟೆ ಆಗಿದೆ. ಸೊ ನಾನು ಹೋಗ್ಬೇಕಾದ್ರೆ ಎಷ್ಟು ಅಂದೇನ್ರಿ, 9 ಗಂಟೆ ಅಲ್ರಿ, 9 ಗಂಟೆ ಅಂದಿದ್ದೆ. ಸೊ ಮಾರ್ಕೆಟ್ಗೆ ಹೋಗಿ ಆಮೇಲೆ ಊಟ ಮಾಡೋಕ್ಕೆ ಹೋಗಿ ಲೇಟ್ ಆಯಿತು. ಮತ್ತು ಚಳಿ ತುಂಬ ಇದೆ ಇಲ್ಲಿ. ಹೋಲಿಸಿದ್ರೆ ಬಿಜಾಪುರಲ್ಲಿ ಇಷ್ಟು ಚಳಿ ಇಲ್ಲ, ಇಲ್ಲಿ ಸಖತ್ ಚಳಿ ಇದೆ. ಸೊ ಇವರಿಬ್ಬರದು ನೋಡಿ ಏನು ನಡೀತಾ ಇದೆ ನೋಡಿ, ಇವ್ರದ್ದು ಆಟ. ಶೇಕೇನ್ ಕೊಡಿಸ್ರಿ. ಸ್ಮೆಲ್ ಬರೈತಿ, ಬಿರಿಯಾನಿ ತಿಂದಾರಣ ತಾವು. ಅವನಿಗೇನು ಇವಾಗ ನಾವು ಸದ್ಯಕ್ಕೆ ಹಾರ್ಡ್ ಫುಡ್ ಹಾಕಿಲ್ಲ, ಎಲ್ಲ ಸಾಫ್ಟಾಗಿ ಹಾಕ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ತುಂಬ ಆಯಿತು. ನಾಳೆ ಬೆಳಗ್ಗೆ ನಾನು ಹೋಗಬೇಕು. ಹಾಗಾಗಿ ಇವಾಗ ಬೇಗ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಮತ್ತು ಇವರಿಗೆ ನನಗೆ ಎಲ್ಲನೂ ಬ್ರೇಕ್ಫಾಸ್ಟಾಗಿ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಬೆಳಗ್ಗೆ ಸಿಗೋಣ. ಸೊ ಫ್ರೆಂಡ್ಸ್, ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಂದು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 10 ನಿಮಿಷ ಅಂತ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಬಸ್ ಬಂದಮೇಲೆ ನಾನು ಹೋಗಬೇಕು. ಆವಾಗ ಅರ್ಜೆಂಟ್ ಆಗುತ್ತೆ. ಹಾಗಾಗಿ ಬ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಆರಾಮಿರಿ. ಹಾಂ.